ಕೆಲವೊಂದು ಸಂದರ್ಭದಲ್ಲಿ ನಾವು ತಿಳ್ಕೊಳ್ಳದೇ ಇರ್ಬೋದು, ನಮ್ಮ ಶಿಕ್ಷಕರು ಹೇಳಿದ್ರು ಕೂಡ. ಇಂಥ NGOಗಳು ಬಂದಾಗ ನಿಮ್ಗೆ ಸೈನ್ಸ್ ಬಗ್ಗೆ, ಮ್ಯಾಥ್ಸ್ ಬಗ್ಗೆ ಅಥವಾ ಕೋಡಿಂಗ್ ಬಗ್ಗೆ ಸಮಗ್ರವಾದಂತ ಏನ್ ಮಾಡ್ತಾರೆ ಮಾಹಿತಿಯನ್ನು ಕೊಟ್ಟಾಗ ನಿಮ್ಗೆ ಹೆಚ್ಚಿನ ವಿಷಯನ ತಿಳ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಸರ್ಕಾರದ ಜೊತೆಗೆ ಸರ್ಕಾರೇತರ ಸಂಸ್ಥೆಗಳು ಕೂಡ ನಮ್ಮ ಭಾಗಿಗಳಾದಾಗ ನಮ್ಮ ಸರ್ಕಾರಿ ಶಾಲೆಗಳು ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ಯಾಕೆ ಹೇಗೆ ಏನು ಅಂತ ಹೇಳಿದ್ರು ಮೇಡಮ್. ಆವಾಗಲೇ ಕ್ರೌಡ್ ಮ್ಯಾನೇಜ್ಮೆಂಟ್ ಎಲ್ಲ ಏನೋ ಒಂಥರ ಎಲ್ಲ ಮಾಡಿ ತುಂಬಾ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ. ಅದನ್ನ ಇನ್ನಷ್ಟು ನಮ್ಮ ಮಕ್ಕಳಲ್ಲಿ ಕುತೂಹಲ ಬರೋ ಹಾಗೆ ಮಾಡಿ, ಮತ್ತೆ ಇಂಟರ್ ಸ್ಕೂಲ್ ಕಾಂಪಿಟೇಷನ್ಸ್ ಮಾಡ್ತಾರೆ ಅಂತ ಹೇಳಿದ್ರು. ಒಳ್ಳೆ ಮಾಡೆಲ್ಸ್ ನ ತಗೊಂಡೋಗಿ ಕಾಂಪಿಟೇಷನ್ ಮಾಡಿ ನಮ್ಮ ಯಡಿಯೂರು ಶಾಲೆಗೂ ಒಂದು ಒಳ್ಳೆ ಬಹುಮಾನವನ್ನ ತಗೊಂಡು ಬನ್ನಿ ಅಂತ ಮಕ್ಕಳಲ್ಲಿ ಆಶಿಸ್ತೇನೆ. ಅರ್ಥ ಆಗ್ತಾ ಇದೆ. ಈಗ ಅವ್ರು ಅಷ್ಟು ಎಫರ್ಟ್ ಆಗಿ ನಮ್ಮ ಡಿಪಾರ್ಟ್ಮೆಂಟ್ ಒಳಗಡೆ ಬಂದು ಅದ್ರ ಜೊತೆ ನಿಮ್ ಶಾಲೆಯಲ್ಲಿ ನಿಮ್ಮ ಮನಸ್ಸುಗಳಲ್ಲಿ ಬಂದು ಕೆಲಸ ಮಾಡ್ತಾರೆ ಅಲ್ವಾ? ಈಗ ಗೊತ್ತಿದ್ಯಾ ನಿಮ್ಗೆ? ಒಂದು ಔಟ್ಸೈಡ್ ಅಲ್ಲಿ ಹೋಗಿ ನಾನು ಕಂಪ್ಯೂಟರ್ ಏನೋ ಟ್ರೈನಿಂಗ್ ಮಾಡಿ ಕಲ್ತ್ಕೋಬೇಕು ಅಂತ ದಟ್ ಎಷ್ಟು ಎಕ್ಸ್ಪೆನ್ಸಿವ್ ಅಂತ ಗೊತ್ತಿದ್ಯಾ ಮಕ್ಳ? ಅದೇ ರೀತಿ ನಮ್ಮ ಶಾಲೆಯ ಒಂದು ಆವರಣವನ್ನು ಹೇಗೆ ಸ್ವಚ್ಛವಾಗಿಟ್ಕೋಬೇಕು, ಮರ ಗಿಡಗಳನ್ನ ಹೇಗೆ ಬೆಳೆಸ್ಬೇಕು ಅನ್ನೋದನ್ನ ಇನ್ನೊಬ್ರು ಬಂದು ನಿಮ್ಗೆಲ್ಲ ಹೇಳ್ಕೊಟ್ರು. ಒಂದು ವೇಸ್ಟೇಜಸ್ ಅಲ್ಲಿ ಯಾವ ರೀತಿ ಇದನ್ನ ಮಾಡ್ಬೇಕು, ಅದನ್ನ ನಾವು ಬಳಕೆಯನ್ನ ಮಾಡ್ಕೋಬೇಕು ವೇಸ್ಟೇಜಸ್ ಅಲ್ಲಿ ಅಂತನ ನಿಮ್ಗೆ ಎಲ್ಲದನ್ನು ಸಹ ಹೇಳ್ಕೊಟ್ಟಿದ್ದಾರೆ. ಮುಂದೂ ಸಹ ನೆಕ್ಸ್ಟ್ ಇಯರ್ ಇನ್ನೂ ಇಂಪ್ಲಿಮೆಂಟ್ ಆಗುತ್ತೆ. ಇದು ಒಂದು ಟೆಕ್ನಾಲಜಿ ಈಗ ಇವಾಗ ನಾವು ಏನು ಈ ಸಂಸ್ಥೆಗಳಿಂದ ನಾವು ಕೊಟ್ಟಿರೋಂಥದ್ದು ಕಿರು ಹೊತ್ತಿಗೆ ಅಂತ ಏನ್ ಕರಿತೀವಿ, ಚಿಕ್ಕದು. ಆದ್ರೆ ನೀವು ಅದನ್ನ ದೊಡ್ಡ ಮಟ್ಟದಲ್ಲಿ ಬೆಳೆಸಬೇಕಾಗಿರೋದು ನೀವು. ನಿಮ್ಮಲ್ಲಿ ಬದಲಾವಣೆ ಬಂದ್ರೆ ಶಾಲೆಯಲ್ಲಿ ನೀವೇ ನೋಡಿರ್ಬೋದು. ಈ 1 ತಿಂಗಳಿಂದ ನೀವು ಇದನ್ನ ಮಾಡ್ತಾ ಇದ್ದೀರಾ. 1 ತಿಂಗಳಿಂದ ಇಟ್ಟಿದ್ದಕ್ಕೂ ಈಗ ಇರೋದಕ್ಕೂ ಬದಲಾವಣೆ ನೀವು ಗುರುತಿಸ್ಕೊಂಡಿದ್ದೀರಾ. ಇದನ್ನ ಇನ್ನೊಂದು 6 ತಿಂಗಳು ಮಾಡಿದ್ರೆ ಎಷ್ಟು ಬದಲಾವಣೆ ಆಗ್ಬೋದು, ವರ್ಷ ಮಾಡಿದ್ರೆ ಎಷ್ಟು ಬದಲಾವಣೆ ಆಗ್ಬೋದು ಅಲ್ವಾ? ಯಾವ